ರಾಜ್ಯದಲ್ಲಿ ಮತ್ತೆ ಜಾತಿ ಗಣತಿಯ ಮರು ಸಮೀಕ್ಷೆಯ ಬಗ್ಗೆ ಚರ್ಚೆಯಾಗ್ತಾ ಇದೆ. ರಾಹುಲ್ ಜೊತೆ ಮುಖ್ಯಮಂತ್ರಿಗಳ ಹಾಗೂ ಉಪಮುಖ್ಯಮಂತ್ರಿಗಳು ಭೇಟಿಯಾದ ಬಳಿಕ ಇದೀಗ ಮತ್ತೊಮ್ಮೆ ಸಮೀಕ್ಷೆ ಮಾಡಲಿಕ್ಕೆ ನಿರ್ಧಾರ ಮಾಡಿದಂತೆ ಕಾಣಿಸ್ತಾ ಇದೆ. ನಿರ್ದಿಷ್ಟ ಕಾಲಮಿತಿಯೊಳಗೆ ಮರು ಸರ್ವೆ ಆಗುತ್ತೆ ಅಂತ. ಎಷ್ಟು ದಿನಗಳ ಒಳಗಾಗಿ ಸಮೀಕ್ಷೆ ಮುಗಿಬೇಕು ಅನ್ನೋದನ್ನು ಆ ಕಾಲಮಿತಿಯನ್ನು ನಿರ್ಧರಿಸಬೇಕು. ಆ ಕಾಲಮಿತಿಯಲ್ಲಿಯೇ ಸರ್ವೆ ಆಗಬೇಕು ಅಂತ ಹೇಳಿ ಈ ಬಗ್ಗೆ ಮುಂದಿನ ಸಂಪುಟ ಸಭೆಯಲ್ಲೇ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಈ ವರದಿ 10 ವರ್ಷದ ಹಳೆದಾಗಿರುವ ಕಾರಣಕ್ಕಾಗಿ ನಿರ್ದಿಷ್ಟ ಕಾಲದ ಮಿತಿಯೊಳಗೆ ಮರು ಸಮೀಕ್ಷೆಯನ್ನು ಮಾಡಬೇಕು ಅಂತ ಹೇಳಿ 60 ಅಥವಾ 80 ಅಥವಾ 90 ದಿನಗಳ ಕಾಲಮಿತಿಯಲ್ಲಿ ಅನುಷ್ಠಾನ ಆಗಬೇಕು. ಎಐಸಿಸಿ ನಾಯಕ KC ವೇಣುಗೋಪಾಲ್ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅಲ್ಲಿಗೆ ಈಗಾಗಲೇ ರಾಜ್ಯ ಸರ್ಕಾರ ಅನೇಕ ರೀತಿಯ ಗೊಂದಲಗಳ ಮಧ್ಯೆ ಇದೀಗ ಮತ್ತೊಮ್ಮೆ ಜಾತಿ ಗಣತಿಯ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆಯಾ ಅನ್ನುವ ಚರ್ಚೆ ಕೂಡ ಶುರುವಾಗಿದೆ. ರಾಜ್ಯದಲ್ಲಿ ಕಾಲ್ತುಳಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ನಡೆದುಕೊಂಡ ರೀತಿ, ತೆಗೆದುಕೊಂಡ ಕ್ರಮಗಳ ಬಗ್ಗೆ ಅನೇಕ ರೀತಿಯ ವಿರೋಧಾಭಾಸಗಳಿದ್ದಾವೆ, ಅನೇಕ ರೀತಿಯ ಟೀಕೆ ಟಿಪ್ಪಣಿಗಳಿದ್ದಾವೆ. ಈ ಮಧ್ಯೆ ಇದೀಗ ಮತ್ತೊಮ್ಮೆ ಸಮೀಕ್ಷೆ ಅಂದರೆ ಜಾತಿ ಜನಗಣತಿಯ ಸಮೀಕ್ಷೆಯ ವಿಷಯವನ್ನು ಮುನ್ನೆಲೆಗೆ ತಂದಿರೋದ್ರಿಂದ RCB ಸಂಭ್ರಮಾಚರಣೆಯಲ್ಲಿ ನಡೆದಿರುವಂಥ ಕಾಲ್ತುಳಿತ ಇವೆಲ್ಲವೂ ಕೂಡ ಮರೆಯಾಗಿ ಇದೀಗ ಶಿಫ್ಟ್ ಆಗ್ತಾ ಇರೋದು ಜಾತಿ ಜನಗಣತಿ ಕಡೆನ ಅನ್ನುವ ಚರ್ಚೆಯೂ ಕೂಡ ಈಗ ಹುಟ್ಟುಹಾಕಿದಂತಾಗಿದೆ. Basically 2-3 issues came out during the discussion. One is relating to the caste census, which Karnataka government going to be discussed on 12th special cabinet. In caste census issue, Congress party is thinking that whatever Karnataka government has done on caste census, that has to be agreed in principle. But there are some apprehension from some section of the communities and people by the Karnataka government 10 years before. The data has been little bit old. Therefore, we are suggested to the Chief Minister, Congress party suggested to the Chief Minister, do a re-enumeration process within stipulated time, like 60 days, 70 days, 80 days, whatever Chief Minister and government is thinking. Do a re-enumeration on these numbers. This is what we decided on caste census. Chief Minister will tell in details about that. Basically 2-3 issues came out during the discussion. One is relating to the caste census, which Karnataka government going to be discussed on 12th special cabinet. In caste census issue, Congress party is thinking that whatever Karnataka government has done on caste census, that has to be agreed in principle. But there are some apprehension from some section of the communities and people by the Karnataka government 10 years before. The data has been little bit old. Therefore, we are suggested to the Chief Minister, Congress party suggested to the Chief Minister, do a re-enumeration process within stipulated time, like 60 days, 70 days, 80 days, whatever Chief Minister and government is thinking. Do a re-enumeration on these numbers. This is what we decided on caste census. Chief Minister will tell in details about that. Basically 2-3 issues came out during the discussion. One is relating to the caste census, which Karnataka government going to be discussed on 12th special cabinet. In caste census issue, Congress party is thinking that whatever Karnataka government has done on caste census. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ 2013ರಿಂದ 2018 ಒಳಗಿನ ಜಾತಿ ಜನಗಣತಿ ವರದಿ ಬಂದಿದೆ. ಅದನ್ನು ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ಳಲಾಗಿದ್ದರೂ ಕೂಡ ಇದೀಗ ಅದನ್ನು ಯಥಾವತ್ತವಾಗಿ ಸ್ವೀಕರಿಸೋಕೆ ನಾವೇ ಸಿದ್ಧ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಹೇಳಿಕೊಳ್ತಾ ಇದೆ. ಹಾಗಾದರೆ ಈ ಕಾಲಮಿತಿಯೊಳಗೆ ಮರು ಸಮೀಕ್ಷೆ ಅಂತ ಹೇಳಿದ್ರೆ ಯಾವ ಆಧಾರದಲ್ಲಿ ನಡೆಯುತ್ತೆ, ಹೇಗೆ ನಡೆಯುತ್ತೆ ಅನ್ನುವ ಕುತೂಹಲ ಅಂತೂ ಉಳಿದುಕೊಳ್ಳುತ್ತೆ. ಶಿವಕುಮಾರ್, ದಶರಥ್, ಇವತ್ತು ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದರು. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು AICC ಕಚೇರಿಯಲ್ಲೇ ಭೇಟಿ ಮಾಡಿದರು.
ಈ ಸಂದರ್ಭದಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ. ಆ ಸಂದರ್ಭದಲ್ಲಿ ಜಾತಿ ಗಣತಿಯ ವಿಚಾರದ ಬಗ್ಗೆ ಕೂಡ ಇಲ್ಲಿ ಚರ್ಚೆ ಆಗಿದೆ. ಯಾಕೆಂದರೆ ಈಗ ಚಿಕ್ಕಬಳ್ಳಾಪುರದಲ್ಲಿ ಮುಂದಿನ ವಾರ ಬರ್ತಾ ಇರುವಂತಹ ಸಂಪುಟ ಸಭೆಯಲ್ಲೂ ಕೂಡ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗುತ್ತೆ. ಆ ನಂತರದಲ್ಲಿ ಇದನ್ನು ಅನುಷ್ಠಾನಕ್ಕೆ ತರುತ್ತೆ ಅನ್ನುವಂಥ ಒಂದು ಮಾಹಿತಿಗಳು ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ಸಿಕ್ಕಿತ್ತು. ಆದರೆ ಈಗ ದೆಹಲಿಗೆ ಮುಖ್ಯಮಂತ್ರಿಗಳು ಹೋದ ನಂತರದಲ್ಲಿ ಎಲ್ಲೋ ಒಂದು ಕಡೆ ಇದು ಬದಲಾವಣೆ ಆದಂತೆ ಕಾಣಿಸ್ತಾ ಇದೆ. ಯಾಕೆಂದರೆ ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಘೋಷಣೆ ಮಾಡಿದೆ, ಅಧಿಕೃತವಾಗಿ 27ರಿಂದ ನಾವು ಜಾತಿ ಗಣತಿಯನ್ನು ಸಮೀಕ್ಷೆಯನ್ನು ಸರ್ವೆಯನ್ನು ಪ್ರಾರಂಭ ಮಾಡ್ತೀವಿ ಅಂತೇಳಿ. ಆ ಒಂದು ನಿಟ್ಟಿನಲ್ಲೇ ಇವತ್ತು ದೆಹಲಿಯಲ್ಲಿ ನಡೆದಿರುವಂತಹ ಸಭೆಯಲ್ಲಿ ಜಾತಿ ಗಣತಿಯ ವಿಚಾರವಾಗಿ ಗಂಭೀರವಾಗಿ ಚರ್ಚೆಯಾಗಿದೆ. ನಾವು ಈ ಜಾತಿ ಗಣತಿಯನ್ನು 10 ವರ್ಷಗಳ ಹಿಂದೆ ಮಾಡಿರುವಂಥದ್ದು, ಹಾಗಾಗಿ ಈಗ ಸಾಕಷ್ಟು ಬೆಳವಣಿಗೆಗಳಾಗಿರುತ್ತೆ. ಈಗ ಮತ್ತೆ ನಾವು ಸಮೀಕ್ಷೆಯನ್ನು ಮಾಡಿ ಅದನ್ನು ಅನುಷ್ಠಾನಕ್ಕೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗಿದೆ. ಅದನ್ನೇ ನಂತರದಲ್ಲಿ ವೇಣುಗೋಪಾಲ್ ಅವರು ಕೂಡ ಮಾತನಾಡಿದ್ದಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಇದೇ ವಿಚಾರವನ್ನು ಹೇಳಿದ್ದಾರೆ, ಡಿ.ಕೆ. ಶಿವಕುಮಾರ್ ಕೂಡ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. 90 ದಿನಗಳ ಒಳಗೆ ನಾವು ಈ ಸಮೀಕ್ಷೆಯನ್ನು ಹೊಸದಾಗಿ ಮಾಡಿ ಮತ್ತೊಮ್ಮೆ ನಾವು ಅದನ್ನು ನಿಗದಿತ ಕಾಲಮಿತಿಯೊಳಗೆ ನಾವು ಅನುಷ್ಠಾನಕ್ಕೆ ತರ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ಅದು ಸಾಧ್ಯನಾ? ಯಾಕೆಂದರೆ ಹಿಂದೆ ಇವರೇ 165 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಮಾಡಿಸಿರುವಂತಹ ಜಾತಿ ಗಣತಿ ವರದಿ, ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಹೆಸರಿನಲ್ಲಿ ಮಾಡಿದಂತಹ ಒಂದು ವರದಿ ಈಗ ಹೊಸದಾಗಿ ಸಮೀಕ್ಷೆಯನ್ನು ಮಾಡಿಸ್ತೇವೆ ಅಂದರೆ ಸಹಜವಾಗಿ ಅದು ವೇಸ್ಟು ಅನ್ನುವಂಥ ಅರ್ಥ ಬರುತ್ತೆ. ಅಂದರೆ ಅಷ್ಟು 165 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿರುವಂತಹ ಒಂದು ವರದಿ ವೇಸ್ಟ್ ಆಗೋಯ್ತಾ? ಅಷ್ಟು ಸಾರ್ವಜನಿಕರ ತೆರಿಗೆ ಹಣವನ್ನು ವ್ಯಯ ಮಾಡಬೇಕಾಗಿತ್ತಾ ಅನ್ನುವಂತಹ ಪ್ರಶ್ನೆಗಳು ಬರುತ್ತೆ ಈಗ ಹೊಸದಾಗಿ ಮಾಡ್ತೇವೆ ಅಂತ ಹೇಳಿದರೆ. ಈಗ ಪ್ರತಿಪಕ್ಷಗಳಿಗೆ ಮತ್ತೊಂದು ಅಸ್ತ್ರವನ್ನು ಕೊಟ್ಟಂತೆ ಈಗ ಆಡಳಿತ ಪಕ್ಷ. ಯಾಕೆಂದರೆ ಈಗ ನಾವು ಮತ್ತೆ ಹೊಸದಾಗಿ ಮಾಡ್ತೇವೆ ಅಂದರೆ ಹಾಗಾದರೆ ಹಿಂದೆ ಮಾಡಿದಂಥ ವರದಿ ಸರಿ ಇಲ್ಲ ಅನ್ನುವಂಥದ್ದನ್ನು ನೀವೇ ಒಪ್ಕೊಂಡಿದ್ದೀರಿ ಅನ್ನುವಂಥ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಪ್ರತಿಪಕ್ಷಗಳು ಮುಂದೆ ರಾಜ್ಯದ ಜನರ ಮುಂದೆ ಹೋಗ್ತಾರೆ. ಸೊ ಆಗ ಸರ್ಕಾರ ಮತ್ತು ಪಕ್ಷಕ್ಕೂ ಕೂಡ ಇದು ಡ್ಯಾಮೇಜ್ ಅಲ್ವಾ? ಸೊ ಇದನ್ನು ಕೂಡ ಗಮನಿಸಬೇಕಾಗತ್ತೆ. ಇವತ್ತು ಯಾಕೆ ಆ ನಿರ್ಧಾರವನ್ನು ತೆಗೆದುಕೊಂಡ್ರು? ರಾಹುಲ್ ಗಾಂಧಿ ಅವರ ಜೊತೆ ನಡೆದಂಥ ಸಭೆಯಲ್ಲಿ ಯಾಕೆ ಈ ರೀತಿಯಾದಂಥ ಒಂದು ತೀರ್ಮಾನವನ್ನು ಇವರು ತೆಗೆದುಕೊಂಡ್ರು ಅನ್ನುವಂಥದ್ದು ಸಹಜವಾಗಿ ಕುತೂಹಲವನ್ನು ಮೂಡಿಸ್ತಾ ಇದೆ. ಯಾಕೆಂದರೆ ತಾವೇ ಮಾಡಿಸಿದಂತಹ ವರದಿ ಇವತ್ತು ಹೊಸದಾಗಿ ನೀವೇ ಮತ್ತೊಂದು ವರದಿಯನ್ನು ಸಮೀಕ್ಷೆಯನ್ನು ಮಾಡಿಸ್ತೀವಿ ಅಂತ ಹೇಳಿ ಹೊರಟ್ರೆ ಸಹಜವಾಗಿ ಆ ವರದಿಗೆ ಮಾನ್ಯತೆ ಇಲ್ಲ. ಈಗಾಗಲೇ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಏನು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ವು, ಆ ವರದಿಗೆ ಸರಿ ಇಲ್ಲ, ವೈಜ್ಞಾನಿಕವಾಗಿಲ್ಲ, ಸರಿಯಾದಂಥ ಜಾತಿಗಳನ್ನು ನಮೂದು ಮಾಡಿಲ್ಲ, ಹಲವು ಜಾತಿಗಳನ್ನು ಬೇರೆ ಕಡೆ ಕೈ ಬಿಡಲಾಗಿದೆ, ಕೆಲವು ಒಳಪಂಗಡಗಳನ್ನು ಸೇರಿಸಿಲ್ಲ, ಈ ರೀತಿಯಾದಂಥ ಆರೋಪಗಳು ಬರ್ತಾ ಇತ್ತು. ಸೊ ಅದನ್ನು ಸರ್ಕಾರವೇ ಈಗ ಒಪ್ಕೊಂಡಂತಾಗುತ್ತೆ. ನಾವು ಮತ್ತೆ ಹೊಸದಾಗಿ ಸಮೀಕ್ಷೆ ಮಾಡಿಸ್ತೇವೆ ಅಂದರೆ ನೀವೇ ಆ ವರದಿ ಸರಿ ಇಲ್ಲ ಅನ್ನುವಂಥದ್ದನ್ನು ಒಪ್ಕೊಂಡಂತಲ್ವ? ಇದು ಪ್ರತಿಪಕ್ಷಗಳಿಗೆ ಮತ್ತೊಮ್ಮೆ ಆಹಾರ ಆಗೋದಿಲ್ವೇ? ಇದು ಅಸ್ತ್ರ ಸಿಕ್ಕಂತೆ ಆಗೋದಿಲ್ವೇ? ಸೊ ಯಾಕೆ ಈ ನಿರ್ಧಾರವನ್ನು ತೆಗೆದುಕೊಂಡ್ರು ಅನ್ನುವಂಥದ್ದನ್ನು ಸರ್ಕಾರವೇ ಇದಕ್ಕೆ ಸಮರ್ಥನೆಯನ್ನು ಕೊಡಬೇಕಾಗತ್ತೆ. ದಶರಥ್. ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ. RCB ವಿಜಯೋತ್ಸವದ ವೇಳೆ ನಡೆದಿರುವಂಥ ಕಾಲು ತುಳಿತ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನು ರಾಹುಲ್ ಗಾಂಧಿಗೆ ಒಪ್ಪಿಸಿದ್ದಾರಂತೆ ಸಿಎಂ ಹಾಗೂ DCM. ರಾಹುಲ್ ಸಭೆಯ ನಂತರದಲ್ಲಿ KC ವೇಣುಗೋಪಾಲ್ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕಾಲು ತುಳಿತ ಪ್ರಕರಣದಲ್ಲಿ ಸರ್ಕಾರ ನಡೆದುಕೊಂಡಿರುವ ರೀತಿ, ಸರ್ಕಾರದಿಂದ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅನ್ನೋದನ್ನು ವಿವರಿಸಿದ್ದಾರಂತೆ. ಕಾಲು ತುಳಿತದಂಥ ಘಟನೆ ನಡೀಬಾರ್ದಾಗಿತ್ತು, ನಡೆದಿದೆ. ಈ ವಿಚಾರದಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡುವುದಿಲ್ಲ. ACC ನಾಯಕ KC ವೇಣುಗೋಪಾಲ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. Number 2, we discuss about the current political situation, including the unfortunate tragic incident which happened in Bangalore. CM and PCC President briefed the leadership about the incident and the action taken by the government on post-incident. Certainly, we are very much concerned about every human life. We are the party are very much matter about the human life. Unfortunate incident happened. Anyway, government of Karnataka has already ordered a judicial inquiry to find out what exactly happened. During the course of judicial inquiry, party didn't want to involve into the nitty-gritty of the issue. But generally, party has clearly viewed that there should be a clear-cut pro-people attitude on this issue also. Other issues, I think so. Not many issues came out today. Basically, the central government attitude was one of the most important things. We were completely neglecting the state of Karnataka on plan allocation. You see the central plan allocation to the state of Karnataka, totally unacceptable. They are marginalizing Karnataka into a corner. Number 2, we
discuss about the current political situation, including the unfortunate tragic incident which happened in Bangalore. CM and PCC President briefed the leadership about the incident and the action taken by the government on post-incident. Certainly, we are very much concerned about every human life. We are the party are very much matter about the human life.